ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಇವತ್ತು ಸೋಷಿಯಲ್ ಮೀಡಿಯಾದಾಗ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ಲಿಕ್ಕತ್ತದ. ಇದನ್ನ ನೋಡಿ ಒಂದ ಕ್ಷಣ ಗಾಬರಿನೂ ಆಯ್ತು, ಒಂದ ಕ್ಷಣ ಅಸಹ್ಯನೂ ಅನಿಸ್ತ. ಏನ್ ವಿಚಿತ್ರ ಅಂತೀನಿ, ಕೇರಳದ ಕೊಲ್ಲಂನ್ಯಾಗ ವಿಧಾನಸಭಾ ಚುನಾವಣೆದಾಗ ಗೆದ್ದು ಬಂದಂತ ಕಾಂಗ್ರೆಸ್ ನಾಯಕಿ ಬಿಂದು ಕೃಷ್ಣ ಅಂತ ಹೇಳಿ, ಇವ್ರು ಹಿಂಗ ಬರೋ ಮುಂದ 71 ವರ್ಷ ವಯಸ್ಸಾಗಿರುವಂತಹ ಕಾಂಗ್ರೆಸ್ ನಾಯಕ ಚೆರಿಯನ್ ಫಿಲಿಪ್ ಬ್ಯಾಡ್ ಅಂದ್ರು ಒತ್ತಾಯದಿಂದ ತಬ್ಕೊಳಕ್ಕೆ ಹೋಗ್ಬಿಡುದಾ? ಚೆರಿಯನ್ ಫಿಲಿಪ್ ಎಐಸಿಸಿ ಸದಸ್ಯರಂತಿವ್ರು, ಕೇರಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿನೂ ಆಗಿದ್ರಂತ. ಅಷ್ಟೇ ಅಲ್ಲ, ಅಲ್ಲಿನ ರಾಜಕೀಯ ವ್ಯವಹಾರಗಳ ಸಮಿತಿ ಸದಸ್ಯರಂತ. ಆದ್ರೆ ಈ ಎಕ್ಸ್ಟ್ರಾ ವ್ಯವಹಾರ ಯಾಕೆ ಅನ್ನೋದು ಗೊತ್ತಾಗ್ಲಿಲ್ಲ ನೋಡ್ರಿ. ಮತ್ತಿದು ಒಂದ್ ಆಂಗಲ್ನಾಗ ಅಲ್ರಿ, ಎಲ್ಲಾ ಆಂಗಲ್ನಾಗ ಕ್ಯಾಮ್ರಾದಾಗ ಕ್ಯಾಪ್ಚರ್ ಆಗ್ಯದ ನೋಡ್ರಿ ಬೇಕಾದ್ರ. ಇಷ್ಟು ಸಾರ್ವಜನಿಕ ಸ್ಥಳದಾಗ ಬ್ಯಾಡ ಅಂದ್ರು ಒತ್ತಾಯ ತಪ್ಪಳಕ್ ಬರ್ತಾರಂದ್ರ ಇದು ಮಹಿಳಾ ವಿರೋಧಿ ಸಂಸ್ಕೃತಿ ಅಂತ ಅನ್ಸುದಿಲ್ಲ ಏನ್ ಹೇಳ್ರಿ? ಅಲ್ಲ, ಮತ್ತ ಇದನ್ನ ನೋಡಿ ಅಲ್ಲಿನ ಕಾರ್ಯಕರ್ತರು, ಅವ್ರ ಪಕ್ಷದ ಕಾರ್ಯಕರ್ತರೆಲ್ಲ ಮುಸಿ ನಗ್ಲಿಕತ್ತಾರ. ಇದ್ರ ಬಗ್ಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸುಪ್ರಿಯಾ ಶ್ರೀನಾಥ್ ಏನಾರ ರಿಯಾಕ್ಟ್ ಮಾಡ್ತಾರ, ಏನಾರ ಉತ್ತರಿಸ್ತಾರ ನೋಡ್ಬೇಕು. ಈಗ ಅರ್ಥ ಆಯ್ತಲ್ಲ, ಮಹಿಳಾ ಮೀಸಲಾತಿ ಮಸೂದೆನ ವಿರೋಧ ಮಾಡುದು, ಇಲ್ಲಿ ನೋಡಿದ್ರೆ ಹಿಂಗ ಬ್ಯಾಡ್ ಅಂದ್ರು ತಬ್ಕೊಳಿಕ್ ಹೋಗುದು. ಏನ್ ಅಸಹ್ಯರಪ್ಪ, ಛೇ. ಇನ್ನ ಮಳಿ ನಿಂತ್ರು ಮಳಿ ಹನಿ ನಿಲ್ಲಂಗಿಲ್ಲ ಅನ್ನೋ ಮಾತೈತಿ. ಹಂಗೆ ಪಂಚರಾಜ್ಯಗಳ ಚುನಾವಣೆ ಮುಗಿದ ಫಲಿತಾಂಶ ಬಂದ್ರು ಸಹಿತ ಇನ್ನ ಎಲ್ಲಾ ಕಡೆ ಸರ್ಕಾರ ರಚನೆ ಆಗೋ ತನಕ ಇದೇ ಸುದ್ದಿ, ಇದೇ ಗದ್ಲ. ತಮಿಳುನಾಡಿನ್ಯಾಗ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಟಿವಿಕೆ. ಆದ್ರೂ ಸಹಿತ ವಿಜಯ್ ಅವರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಮುಂದೂಡಲಾಗ್ಯದ್ರಪ್ಪ ಕಾರ್ಯಕ್ರಮ. ಯಾಕಂದ್ರೆ ಇದಕ್ಕೆ ಕಾರಣ ಮ್ಯಾಜಿಕ್ ನಂಬರ್ 118. 108 ಸ್ಥಾನಗಳನ್ನು ಗೆದ್ದಾಯ್ತು. 5 ಮಂದಿ ಕಾಂಗ್ರೆಸ್ನವರು ಬೆಂಬಲ ಕೊಟ್ಟಾಯ್ತು. ಇನ್ನ ಮ್ಯಾಜಿಕ್ ನಂಬರ್ 118 ತಲುಪಬೇಕಂದ್ರ ಇನ್ನ 5-6 ಶಾಸಕರ ಬೆಂಬಲ ಪತ್ರ ಸಿಗಬೇಕಂತ. ಹಿಂಗಾಗ ಅದಕ್ಕೆ ಬಹಳಷ್ಟು ಕಸರತ್ತು ನಡೆದೈತಿ. ಇನ್ನು ಪಶ್ಚಿಮ ಬಂಗಾಳದ ಸುದ್ದಿ ಅಂತೂ ಕೇಳಲಿಕ್ಕೆ ಹೋಗ್ಬೇಡ್ರಿ ನೀವು. ಅಲ್ಲ, ಫಲಿತಾಂಶ ನೋಡಿದ್ಮೇಲೆ ನಾ ಏನ್ ಅನ್ಕೊಂಡ್ಯಾ, ಇಷ್ಟು ವರ್ಷಗಳ ಗೂಂಡಾಗಿರಿಗೆಲ್ಲ ಮುಕ್ತಿ ಸಿಕ್ತು ಬಿಡ್ತೈತಿ ಅಂತ. ಆದ್ರೆ ಇಲ್ಲಿ ನಡಿಲಿಕ್ಕತ್ತಿರುವುದೇ ಬ್ಯಾರೆ. ಮಮತಾ ಬ್ಯಾನರ್ಜಿ ಚುನಾವಣೆದಾಗ ಸೋತಿದ್ದ ನೆನಪಾರ್ಯಾರೋ ಹ್ಯಾಂಗೋ ವಿಚಿತ್ರ ಅನ್ಸ್ಲಿಕ್ಕತ್ತದ. ಅಗದಿ ಚುನಾವಣೆದಾಗ ತಾವೇ ಗೆದ್ದಂಗ ಬೀಗ್ಲಿಕ್ಕತ್ತಾರ. ಅಲ್ಲ, ಬಿಜೆಪಿ ಬಹುಮತದೊಂದಿಗೆ ಗೆದ್ದು ಬಂದೈತಿ. ಇವ್ರು TMCದವ್ರು ನೋಡಿದ್ರ ನೈತಿಕವಾಗಿ ಗೆದ್ದಿವ್ ಅಂತ ಹೇಳ್ತಾರ. ಅಂದ್ರೆ ಮಾರಿ ಇಟ್ಕೊಂಡ್ ಹೇಳ್ತಾರ ಅರ್ಥ ಆಗಲಾಗ್ಯದ. ಇನ್ನಾನು ನಾ ರಾಜೀನಾಮೆ ಕೊಡುದಿಲ್ಲ ಅಂತ ಜಿದ್ ಹಿಡಿದು ಕುಂತು ಬಿಟ್ಟಾರಂದ್ರ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಾರೇನ್ರಿ? ಅಲ್ಲ, ಯಾವ್ದನ್ನ ಧಿಕ್ಕರಿಸ್ಲಿಕ್ಕತ್ತಿರುವುದು ಇವ್ರು, ಯಾವ್ದನ್ನ ವಿರೋಧಿಸ್ಲಿಕ್ಕತ್ತಿರುವುದು? ಜನಾದೇಶ ಧಿಕ್ಕರಿಸ್ತಾರಲ್ಲ, ಮಂದಿ ಹಾಕಿರೋ ಓಟಿಗೆ ಕಿಮ್ಮತ್ತಿಲ್ಲೇನ್ರಿ? ಹಂಗಾದ್ರ ನೋಡ್ರಪ್ಪ, ಇಲ್ಲಿ ಇವ್ರು ಏನೋ ಜಿದ್ ಹಿಡಿದ್ ಕುಂತಾರ. ಆದ್ರ ಪಶ್ಚಿಮ ಬಂಗಾಳದಾಗ ಮಂದಿ ಸಿಟ್ಟು ಆಕ್ರೋಶಕ್ಕೆ ಏನ್ ಮಾಡ್ತಾರೆ ಇವ್ರು? ಎಷ್ಟು ಸಿಟ್ಟೈತಿ ಗೊತ್ತಾ ಅಲ್ಲಿ? দেখুন, আম পাবলিক খেপে গিয়ে কি করছে। এই যে আমাদের আম পাবলিক এখন দিদির উপরে এত বিরক্ত, এই যে আম পাবলিক এখন দিদিদের সব ব্যানার সব ছিটছে। রাস্তায় পাবলিক নেমে পড়েছে এখন। এতদিনের অত্যাচার আর সহ্য হচ্ছে না পাবলিকের, তাই রাস্তায় নেমে পড়েছে। আমাদের পাবলিক রাস্তায় নেমে অত্যাচার, এই যে দিদির অত্যাচার আর সহ্য হচ্ছে না, রাস্তায় নেমে পড়েছে পাবলিক এখন রাস্তায় নেমে পড়েছে। আম পাবলিক, এই যে আম পাবলিক রাস্তায় নেমে এখন সব ছেড়াছিড়ি করছে। কি আরে অবস্থা, ঠিক আছে? আমাদের এই যে পাবলিক এখন খেপে গেছে, দিদির অত্যাচার এতদিনে মুক্তি পেয়েছে, তাই পাবলিক আজকে এই জায়গায় নামতে বাধ্য হয়েছে পাবলিককে। দেখুন,
बीजेपी जिंदाबाद बीजेपी जिंदाबाद नरेंद्र मोदी जिंदाबाद अमित शाह जिंदाबाद टीएमसी हटाओ टीएमसी हटाओ ममता हटाओ राम भवन राम भवन এই যে দেবী দুর্গা কেঁপে গেছে ಹೇ ಮಾರಿ ಮಾರಿ ಒಡೆಷ್ಟೇ ಸಿಟ್ಟು ಬಂದಿರ್ತೈತಿ ಬಿಡ್ರಿ ಇವ್ರ ಇಷ್ಟ ದಿನ ಏನ್ ಅನುಭವಿಸಿದ್ದಂತ ನನಗೆ ಈಗ ಅರ್ಥ ಆಗ್ಯದ. ಯಾಕಂದ್ರ ಚುನಾವಣೆ ಸೋತ ಸುಣ್ಣಾದ್ರೂ ಆ ಸೋಲು ಒಪ್ಪಿಕೊಳ್ಳಾರ್ದೆ ರಾಜೀನಾಮೆ ಕೊಡುದಿಲ್ಲ ಅಂತ ಜಿದ್ ಹಿಡಿದು ಕುಂತಾರ. ಇನ್ ಇಷ್ಟು ದಿನ ಗೆದ್ದಾಗ ಸಿಎಂ ಕುರ್ಚಿದಾಗ ಕುಂತಾಗ ಏನೆಲ್ಲಾ ಮಾಡಿರ್ಬಹುದಂತ ಲೆಕ್ಕ ಹಾಕ್ರಿ ನೀವು. ಇನ್ನು ತಮಿಳ್ನಾಡಿನ್ಯಾಗ ಕೇಳ್ತೀರ ನೀವು ರಾಹುಲ್ ಗಾಂಧಿ ಛೇ 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 ಏನು ಸ್ಟಾಲಿನ್ ಅನ್ನು ಇಷ್ಟು ದಿನ ನನ್ನ ಸಹೋದರ ನನ್ನ ಬ್ರದರ್, ನಾ ಇಷ್ಟು ದಿನ ಬೇರೆ ಯಾವ ರಾಜಕಾರಣಿಯನ್ನು ನನ್ನ ಬ್ರದರ್ ಅಂತ ಕರೆದಿಲ್ಲ ಅಂತ ಅಂದ್ಬಿಟ್ರು. ಅಣ್ಣಗ ಎಂಥ ಗುನ್ನ ಇಟ್ಬಿಟ್ರು ನೋಡ್ರಿ. ಸ್ಟಾಲಿನ್ ಸೋತ್ ಕೂಡ್ಲೆ ರಾಹುಲ್ ಗಾಂಧಿ ಟಿವಿಕೆ ಕಡೆ ಸೈಡ್ ಹೊಡೆದ್ ಬಿಟ್ರು. My brother Stalin, elder brother Stalin, I don't call any other politician brother, huh? Please vote for our alliance partners, for the Congress candidates. All Congress workers should help the DMK candidates and other alliance partner candidates, and all other alliance partner workers should help the Congress candidates. ನೋಡ್ರಿ ತಮಿಳುನಾಡಿನ್ಯಾಗ DMK ಮತ್ತು ಕಾಂಗ್ರೆಸ್ ಎರಡೂ ಬೇಡ ಅಂತ ಹೇಳಿ ವಿಜಯ್ ಓಟ್ ಹಾಕಿ ಟಿವಿಕೆ ಪಕ್ಷನ ಗೆಲ್ಸ್ಯಾರ. ರಾಹುಲ್ ಗಾಂಧಿ ನೋಡಿದ್ರು ಇಷ್ಟು ದಿನ ತಮ್ಮ ಇಂಡಿ ಅಲಯನ್ಸ್ ತಮ್ಮ ಒಕ್ಕೂಟ ಮೈತ್ರಿ ಬಗ್ಗೆ ಏನ್ ದೊಡ್ಡದಾಗ ಭಾಷಣ ಬಿಗಿತಿದ್ರು, ಈಗ ನೋಡಿದ್ರ ಹಿಂಗ ಟಿವಿಕೆ ಕಡೆ ಬೆಂಬಲ ಕೊಡ್ಕೋತ್ ನಿಂತಾರ. ನೋಡ್ರಿ ತಮ್ಮ ಮಿತ್ರ ಪಕ್ಷಗಳನ್ನೇ ಹಿಂಗ ನುಂಗಿ ನೀರ್ ಕುಡಿಲಿಕತ್ತಾರ ಇವ್ರು. ಹಿಂಗಂದ್ರ ಹೆಂಗ್ ಹೇಳ್ರಿ, RJD DMK SP JDS ಯಾರೇ ಆಗಿರ್ಲಿ ಈಗ ಸೋತ್ ಕೂಡ್ಲೆ ಬೆನ್ನಿಗೆ ಚೂರಿ ಹಾಕದಂಗೆ ಅಲ್ಲ ಅರ್ಥ. ಮತ್ತ
ಟಿವಿಕೆಗೂ ಏನ್ ಬಾಳ ದಿನ ಸಪೋರ್ಟ್ ಕೊಡುದಿಲ್ಲ ಸದ್ಯಕ್ಕೆ ಅಂತ ಮಂದಿ ಅಲ್ಲಿ ಕತ್ತಾರ ನೋಡ್ರಿ. ಇನ್ ಮೇಲೆ ನಾ ಹೇಳ್ತೀನಿ, ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋರೆಲ್ಲ ಬಹಳ ಎಚ್ಚರದಿಂದ ಇರ್ಬೇಕು. ಅವ್ರ ಕಡೆಯಿಂದ ಆಣಿ ಪ್ರಮಾಣ ಮಾಡಿಸ್ಕೊಂಡು ಮುಂದುವರಿರಿ. ಚುನಾವಣಾ ಫಲಿತಾಂಶ ಬಂದ ಮ್ಯಾಲ ಈ ಮೈತ್ರಿ ಮುರಿಬಾರ್ದು, ಗೆದ್ದೆತ್ತಿನ ಬಾಲ ಹಿಡಿಬಾರ್ದು ಅಂತ ಹೇಳಿ ಆಣಿ ಮಾಡಿಸ್ಕೊಂಡ್ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.